ವರಮಹಾಲಕ್ಷ್ಮಿ ಪೂಜೆಯ ವ್ರತವನ್ನು ಕೈಗೊಳ್ಳುವ ಮುಂಚೆ ಈ 9 ಅಂಶಗಳನ್ನು ನೆನಪಿಟ್ಕೊಂಡು ಮಾಡಿ. ಈ ರೀತಿ ಮಾಡಿದ್ರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಮೊದಲನೆಯದು, ನೀವು ವರಮಹಾಲಕ್ಷ್ಮಿ ದೇವಿಯ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ನೈವೇದ್ಯವನ್ನು ಇಡುವ ಸಮಯದಲ್ಲಿ ಹೊರಗಡೆಯಿಂದ ಮಾಡಿರುವಂಥ ಫುಡ್ಡನ್ನು ನೀವು ನೈವೇದ್ಯವಾಗಿ ಕೊಡಬೇಡಿ. ಅಂದರೆ ಹೊರಗಡೆಯಿಂದ ಅಂದರೆ ಬೇಕರಿಯಿಂದ ಲಡ್ಡು ಆಗಿರಬಹುದು, ಮೈಸೂರು ಪಾಕು, ಈ ಥರ ಹೊರಗಡೆಯಿಂದ ಯಾವುದೇ ಸಿಹಿ ತಿನಿಸುಗಳನ್ನು ತಂದು ದೇವಿಗೆ ನೈವೇದ್ಯವಾಗಿ ಇಡಬೇಡಿ. ಯಾಕೆಂದರೆ ಅವರು ಶುದ್ಧಿಯಲ್ಲಿ ಮಾಡಿರುವುದಿಲ್ಲ, ಕೆಲವೊಂದು ಸರಿ ಶುದ್ಧಿಯನ್ನು ಮೇಂಟೈನ್ ಮಾಡಿರುವುದಿಲ್ಲ, ಅಥವಾ ಯಾವ ಇದರಿಂದ ಇಂಟೆನ್ಷನಿಂದ ಮಾಡಿರ್ತಾರೋ, ಯಾವ ರೀತಿ ಎಣ್ಣೆ ಬಳಸಿರ್ತಾರೋ, ಒಟ್ಟು ಅಶುದ್ಧ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇ ಮಾಡಿರುವಂಥ ಆಹಾರವನ್ನು ನೈವೇದ್ಯವಾಗಿ ಕೊಡಿ. ಈ ರೀತಿ ಹೊರಗಡೆಯ ಫುಡ್ಡನ್ನು ಕೊಡೋದ್ರಿಂದ ನಿಮಗೆ ಫಲಕ್ಕಿಂತ ದೋಷ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಆಹಾರವನ್ನು ನೈವೇದ್ಯ ಅಂದರೆ ಮನೆಯಲ್ಲೇ ಮಾಡಿರೋ ಮೊಸರನ್ನ ಇರ್ಬೋದು, ಕೇಸರಿ ಬಾತು, ಈ ರೀತಿ ವಸ್ತುಗಳನ್ನು ನೀವು ನೈವೇದ್ಯವಾಗಿ ಕೊಡ್ಬೋದು. ಇನ್ನು ಎರಡನೇ ಅಂಶ, ನೀವು ಸಾಧ್ಯವಾದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಿಮ್ಮ ನೈವೇದ್ಯದಲ್ಲಿ ಬಳಸದೇ ಇದ್ದಂಗೆ ನೋಡಿಕೊಳ್ಳಿ. ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ಮನುಷ್ಯನಿಗೆ ಈ ಗುಣಗಳ 3 ಗುಣಗಳು, ರಜೋಗುಣ, ತಮೋಗುಣ, ಸಾತ್ವಿಕ, ಈ ರೀತಿ ಅಂಶಗಳಲ್ಲಿ ಸಾತ್ವಿಕ ಆಹಾರವಾಗುವುದಿಲ್ಲ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿದ್ರೆ. ಇದನ್ನು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ಮೂರನೇ ಅಂಶ, ದೇವಿಗೆ, ಭಗವತಿ ನಮ್ಮ ಮಾತೆಗೆ ಜೇನುತುಪ್ಪ ಬಹಳ ಪ್ರಿಯವಾದದ್ದು. ನೀವು ಜೇನುತುಪ್ಪವನ್ನು, ನೀವು ಹಣದ ಸಮಸ್ಯೆ ಇರೋರು ಜೇನುತುಪ್ಪವನ್ನು ದೇವಿಗೆ ನೈವೇದ್ಯವಾಗಿ ನೀಡಬಹುದು. ಹಾಗೂ ಅನಾರೋಗ್ಯ ಇರೋರು, ಯಾರು ಆರೋಗ್ಯವನ್ನು ಇಷ್ಟಪಡ್ತಾ ಇದ್ದಾರೆ, ಅನಾರೋಗ್ಯವಾಗಿ ಇರುವಂಥವರು ಮೊಸರನ್ನವನ್ನು ನೈವೇದ್ಯವಾಗಿ ಇಡಬಹುದು ದೇವಿಗೆ. ಆಮೇಲೆ ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅನ್ನೋರು, ನಷ್ಟ ಸಂಭವಿಸ್ತಾ ಇರೋರು ಗೂಡಾನವನ್ನು ನೀವು ಪ್ರಸಾದವಾಗಿ ಕೊಡಬೇಕಾಗತ್ತೆ. ಹಾಗೂ 4ನೇ ಪಾಯಿಂಟು, ನೆಲ್ಲಿಕಾಯಿಯನ್ನು ದೇವಿಗೆ ಚರಣಕ್ಕೆ ಅರ್ಪಿಸುವುದು. ಈಗ 108 ನೆಲ್ಲಿಕಾಯಿಯ ಇದನ್ನು ಅರ್ಚನೆ ಮೂಲಕ ಇಡುವುದು. ಇಲ್ಲಾಂದರೆ ದೇವಿಯ ಅಷ್ಟೋತ್ತರಗಳನ್ನು ಮಾಡ್ತಾ ಹಣ ಇದ್ದವರು, ಹೆಚ್ಚಿಗೆ ಹಣ ಇದ್ದವರು 1008 ನೆಲ್ಲಿಕಾಯಿಯನ್ನು ನೀವು ಅರ್ಚನೆಯಲ್ಲಿ ಕೊಡಬಹುದು, ದೇವಿಗೆ ಅಷ್ಟೋತ್ತರಗಳ ಮೂಲಕ ನೀಡಬಹುದು. 5ನೇ ಪಾಯಿಂಟ್, ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಕೆಲವೊಂದು ಧಾತುಗಳನ್ನು ನೀವು ಮನೆಗೆ ತರುವುದು ಒಳ್ಳೆಯದಾಗಿರುತ್ತದೆ. ಅಂದರೆ ಹಿತ್ತಾಳೆ, ತಾಮ್ರ, ಇವೆರಡು ಧಾತುಗಳು ಒಳ್ಳೆಯದು. ಅಂದರೆ ಈ ತಾಮ್ರದಲ್ಲಿ ಮಂಗಳ ಮತ್ತು ಸೂರ್ಯನ ಧಾತುವಾಗಿರುತ್ತದೆ, ಹಾಗೂ ಹಿತ್ತಾಳೆ ಗುರುಗ್ರಹದ ಧಾತುವಾಗಿರುತ್ತದೆ. ಇದನ್ನು ತಂದು ನೀವು ನಿತ್ಯೋಪಯೋಗಕ್ಕೆ ನೀವು ಬಳಸುವುದು ಒಳ್ಳೆಯದು. ಇನ್ನು 6ನೇ ಒಂದು ಅಂಶ ಅಂದರೆ, ನೀವು ವ್ರತವನ್ನು ಕೈಗೊಂಡಾಗ ಪೂಜೆಯ ಸಂದರ್ಭದಲ್ಲಿ ನೀವು ಉಡುಪುಗಳ ಕಡೆ ಗಮನ ಕೊಡಬೇಕು. ಏಕೆಂದರೆ ನೀವು ಈಗಿನ ಮಾಡರ್ನ್ ಸ್ಟೈಲಲ್ಲಿರೋ ಉಡುಪುಗಳನ್ನು ಹಾಕ್ಕೊಂಡು ಪೂಜೆ ಮಾಡೋದರಿಂದ ಅಷ್ಟು ಫಲ ಸಿಗುವುದಿಲ್ಲ. ನೀವು ನಮ್ಮ ಸಾಂಪ್ರದಾಯಿಕ ಉಡುಪುಗಳ ಕಡೆ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಎಲ್ಲದಕ್ಕೂ ಅದರದೇ ಆದ ಒಂದು ಡ್ರೆಸ್ ಕೋಡ್ ಇರುತ್ತೆ ಅಲ್ವಾ. ಈಗ ನಾವು ಸ್ಕೂಲಿಗೆ ಹೋದಾಗ ಯೂನಿಫಾರ್ಮ್ ಯೂಸ್ ಮಾಡ್ತೇವೆ, ಹಾಗೆ ಜಾಬಿಗೆ ಹೋದಾಗ ಬೇರೆ ಫಾರ್ಮಲ್ ಡ್ರೆಸ್ಸು ಯೂಸ್ ಮಾಡ್ತೇವೆ. ಸೊ ಹೀಗಿದ್ದಾಗ ನಾವು ಇಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುವುದು ಒಳ್ಳೆಯದು. ಇನ್ನು 7ನೇ ಅಂಶ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅನ್ನದಾನವನ್ನು ಮಾಡಿದ್ರೆ ತುಂಬ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಹಣ್ಣುಗಳನ್ನು ಅಥವಾ ಸ್ವೀಟ್ಸ್ಗಳನ್ನು ಕೊಡ್ಬೋದು. ಅದರಿಂದ ಅಷ್ಟಲಕ್ಷ್ಮಿಯಲ್ಲಿ ಒಬ್ಬರಾದ ಧಾನ್ಯಲಕ್ಷ್ಮಿಯು ತೃಪ್ತಳಾಗ್ತಾರೆ. ಇನ್ನು 8ನೇ ಅಂಶ ಅಂದರೆ, ಗೋಪೂಜೆ ಮಾಡಬೇಕಾಗುತ್ತೆ. ಗೋಪೂಜೆ ಮಾಡೋದ್ರಿಂದ, ಗೋವಿಗೆ ನೈವೇದ್ಯವನ್ನು ನೀಡುವುದರಿಂದ ಸುರಭಿ ಲಕ್ಷ್ಮಿ ತೃಪ್ತರಾಗ್ತಾರೆ. ಇನ್ನು 9ನೇ ಅಂಶ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ಹಣ ಇದ್ದವರು ಅಥವಾ ಅವರಿಗೆ ಅನುಕೂಲಕ್ಕೆ ತಕ್ಕನಾಗಿ ಲಕ್ಷ್ಮೀನಾರಾಯಣ ಪಾರಾಯಣ ಮಾಡಿಸುವುದು ಒಳ್ಳೆಯದಾಗಿರ್ತದೆ. ಹಾಗಾಗಿ ಭಕ್ತರೇ, ನೀವು ವರಮಹಾಲಕ್ಷ್ಮಿಯನ್ನು ವ್ರತವನ್ನು ಚೆನ್ನಾಗಿ ಪೂಜೆ ಮಾಡಿ
ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಥರ ಕಂಟೆಂಟು ಇನ್ನೂ ಹೆಚ್ಚಿಗೆ ನೋಡಬೇಕು ಅಂದರೆ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118.